ಗಂಗಣಪತಯೇ ನಮಃ. 28ನೇ ಅಧ್ಯಾಯವು. ಬ್ರಹ್ಮರ ಉವಾಚ. ರಾಜನಾದ ಸಾಂಬನು ದುಷ್ಟಬುದ್ಧಿಯನ್ನು ಸಚಿವ ಪದವಿಯಲ್ಲಿ ನೇಮಿಸಿದನಷ್ಟೆ. ಇವನು ನಿಜವಾಗಿಯೂ ಯೋಗ್ಯತಾ ಸಂಪನ್ನನಾಗಿದ್ದರೆ ಹಿಂದಿನ ಮಂತ್ರಿಗಳಂತೆ ರಾಜ್ಯಾಡಳಿತವನ್ನು ತಹಬಂದಿಗೆ ತಂದುಕೊಂಡು ರಾಜನನ್ನು ಸನ್ಮಾರ್ಗಿಯನ್ನಾಗಿ ಮಾಡುತ್ತಲಿದ್ದನು. ಆದರೆ ಇವನಲ್ಲಿ ಅಂತಹ ಯೋಗ್ಯತೆಯ ಗಂಧವೇ ಇಲ್ಲವೆಂದ ಬಳಿಕ ಇವನ ಉದ್ಯೋಗವೇನು? ರಾಜನಿಗೆ ನರ್ಮ ಸಚಿವನಾದನು. ರಾಜನ ಉಪಭೋಗಕ್ಕೆಂದು ಸುಂದರ ಯುವತಿಯರನ್ನು ಆರಿಸಿ ತರುವುದು, ತಾನು ಅವರನ್ನು ಯಥೇಚ್ಛವಾಗಿ ಭುಜಿಸುವುದು, ಇವನು ಭುಜಿಸಿದ ಶೇಷವೇ ರಾಜನಿಗೆ ಒದಗುತ್ತಿದ್ದುದು. ರಾಜ್ಯದಲ್ಲಿ ಯಾರಾದರೂ ಸುಂದರಿಯರಿದ್ದಾರೆಂದು ಕೇಳಿದರೆ ಸಾಕು, ಅವರು ಪತಿವಂತೆಯರಾಗಲಿ ಅಥವಾ ಪತಿವಿಹೀನೆಯರಾಗಲಿ ಅಂತಹವರನ್ನು ಬಲಾತ್ಕಾರದಿಂದ ಹಿಡಿಸಿ ತರುತ್ತಲಿದ್ದನು. ಅವರು ಇಂತಹ ದುಷ್ಕೃತ್ಯಕ್ಕೆ ಒಪ್ಪದೆ ಅರಚಲಿ ಅಥವಾ ಅಳಲಿ ಆ ಬಡಪಾಯಿಗಳನ್ನು ಕೇಳುವವರಾರು? ಅವರನ್ನು ರಾಜನು ವಿಚಾರಗೃಹಕ್ಕೆ ತಲುಪಿಸುತ್ತಿದ್ದನು. ಅನಂತರ ರಾಜನು ಮನಸ್ವಿಯಾಗಿ ಅವರನ್ನು ಉಪಭೋಗಿಸುತ್ತಲಿದ್ದನು. ರಾಜನ ಈ ದುರ್ವೃತ್ತಿಗೆ ಜನರು ಬಹಳ ಹೇಸಿ ಬೇಸತ್ತು ಹೋದರು. ಕಾಮೋಪಭೋಗದಿಂದ ಎಂದೆಂದಿಗೂ ಕಾಮವಾಸನೆಯು ಕೊನೆಗಾಡುವುದಿಲ್ಲ. ಬೆಂಕಿಯಲ್ಲಿ ತುಪ್ಪವನ್ನು ಹಾಕಿದಷ್ಟು ಹೇಗೆ ಜ್ವಾಲೆಗಳು ಹೆಚ್ಚಾಗಿ ಏಳುವುವೋ ಅದರಂತೆ ಭೋಗದಿಂದ ಕಾಮವಾಸನೆಯು ವೃದ್ಧಿಯಾಗುತ್ತಲೇ ಹೋಗುವುದು. ರಾಜನಿಗೆ ಕಾಮದ ವಾಸನೆಯು ದಿನದಿನಕ್ಕೂ ನಿಮಿಷ ನಿಮಿಷಕ್ಕೂ ವಿಷವೇರಿದಂತೆ ಇರುತ್ತಾ ಹೋಯಿತು. ರಾಜನು ತನ್ನ ಬಂಧು ಸ್ತ್ರೀಯರನ್ನು ಸಹ ಕಾಮಲಾಲಸೆಗೆ ಬಳಸಿಕೊಳ್ಳತೊಡಗಿದನು. ವಿಷಯ ಲಂಪಟರ ಸ್ವಭಾವವೇ ಇಂತಹುದು. ಇವನು ರಾಜಬೀದಿಗಳಲ್ಲಿ ಹೋಗುತ್ತಿರುವಾಗ ಹೃಷ್ಟಪುಷ್ಟಾವಯಗಳನ್ನುಳ್ಳ ಸ್ತ್ರೀಯು ಅಕಸ್ಮಾತ್ ಎದುರಾದರೆ ಒಡನೆಯೇ ಧಾವಿಸಿ ಹೋಗಿ ಅವಳನ್ನು ಅಪ್ಪಿಬಿಡುವನು, ಚುಂಬಿಸಿಯೂ ಬಿಡುವನು. ಸರಿ ಜನಸಮುದಾಯವನ್ನೂ ಗಡಿಸದೆ ಮುಂದಿನ ಕಾರ್ಯವನ್ನು ಮುಗಿಸೇ ಬಿಡುವನು. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ. ಪರದ್ರವ್ಯ ಪರಸ್ತ್ರೀ ಇವನ್ನು ಕಂಡೊಡನೆಯೇ ಹಸಿ ಮಾಂಸವನ್ನು ಕಂಡ ಹಸಿದ ಹುಲಿಯಂತೆ ಮೇಲೆ ಬಿದ್ದು ಬಲಾತ್ಕಾರದಿಂದ ಉಪಭೋಗಿಸಿ ಬಿಡುವನು. ಯಥಾ ರಾಜ ತಥಾ ಪ್ರಜಾ ಎಂಬುದು ಸುಳ್ಳಲ್ಲ. ವ್ಯಾಸ, ನಮ್ಮ ನಡವಳಿಕೆ ಮನೋವೃತ್ತಿ ಇವು ನಮ್ಮ ಅನುಯಾಯಿಗಳ ಮೂಲಕ ಹೊರಬೀಳುವುದಾದುದರಿಂದ ಮೊದಲು ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕಾಗುವುದು. ಪ್ರಕೃತ ಉನ್ಮತ್ತನಾದ ಸಾಂಬನ ನರ್ಮ ಸಚಿವನು ಮೊದಲೇ ಪರಮದುಷ್ಟನು. ಭವಿಷ್ಯವನ್ನು ಅರಿತವನಂತೆ ಇವನು ತಂದೆ ತಾಯಿಗಳು ಇವನಿಗೆ ದುಷ್ಟಬುದ್ಧಿ ಎಂದು ಹೆಸರನ್ನಿಟ್ಟಿದ್ದರು. ಇದರ ಮೇಲೆ ರಾಜನ ಉತ್ತೇಜನ ಎಂದ ಬಳಿಕ ಇವನ ದುರಾಡಳಿತಕ್ಕೆ ಮಿತಿಯೂ ಇದ್ದೀತೆ. ಇವನ ಪ್ರತಿಯೊಂದು ಕೆಲಸವೂ ವಕ್ರವಾಗಿಯೇ ಇರುತ್ತಿದ್ದವು. ಈ ರೀತಿಯಾಗಿ ಇವರಿಬ್ಬರೂ ಪರಮ ದುರಾಚಾರಿಗಳಾಗಿಯೇ ತಮ್ಮ ಆಯುಷ್ಯದ ಮಾರ್ಗವನ್ನು ಕ್ರಮಿಸಲಾರಂಭಿಸಿದರು. ಇವರಂತಹ ನಿಗೃಢರು ಇವರೇ ಆಗಿದ್ದರು. ಮತ್ಯಾರೂ ಇವರನ್ನು ಈ ವಿಷಯದಲ್ಲಿ ಸರಿಗಟ್ಟುತ್ತಿರಲಿಲ್ಲ. ತಮ್ಮ ಕಾಮತೃಪ್ತಿಗೆ ಕನ್ಯೆಯರನ್ನು, ತಮ್ಮ ತಾಯಿ ಅಜ್ಜಿಯರಷ್ಟು ವಯಸ್ಸಾದವರನ್ನು ಮತ್ತು ಸ್ವತಃ ತಮ್ಮ ಒಡಹುಟ್ಟಿದ ಅಕ್ಕತಂಗಿಯರನ್ನು ನಿಶ್ಶಂಕವಾಗಿ ಉಪಯೋಗಿಸುತ್ತಲಿದ್ದರು. ಇವರಿಗೆ ಪಾತ್ರ ವಿವೇಚನೆ ಇಲ್ಲದಷ್ಟೇ. ಈ ವ್ಯತ್ಯಾಸಗಳನ್ನೆಲ್ಲ ಗುಣಿಸಲಿಕ್ಕೆ ಒಟ್ಟಿನ ಮೇಲೆ ಹೇಳುವುದಾದರೆ ಬಣ್ಣ, ಜಾತಿ ಎಂಬುದನ್ನೇ ಇವರು ಕುಲಗಿಡಿಸಿಬಿಟ್ಟರು. ಇವರ ಈ ಪಾಶವೀ ವೃತ್ತಿಯನ್ನು ತಡೆಗಟ್ಟಲು ಯಾರಾದರೂ ಪ್ರತಿಭಟಿಸಿ ಪ್ರಯತ್ನಿಸಿದ್ದಾದರೆ ಅವರಾರೇ ಆಗಿರಲಿ, ಒಡನೆಯೇ ಅವರನ್ನು ತುಂಡರಿಸಿ ಬಿಸಿಡುವನು. ಪ್ರಾಣಿ ವಧೆ ಅಂದರೆ ಅವರಿಗೊಂದು ಬಗೆಯ ವಿನೋದ. ಕೈಗೆ ಸಿಕ್ಕಿದವರು ಬ್ರಾಹ್ಮಣರಾಗಲಿ, ಎಳೆಯ ಮಕ್ಕಳಾಗಲಿ ಅಥವಾ ಅಬಲೆಯರಾದ ಸ್ತ್ರೀಯರಾಗಲಿ ಅವರು ಬದುಕಿ ಬರುವಂತೆ ಇಲ್ಲವೇ ಇಲ್ಲ. ಈ ರೀತಿಯಾಗಿ ಇವರು ಪಾಪಗಳನ್ನು ಅವಿಚ್ಛಿನ್ನವಾಗಿ ಸಂಗ್ರಹಿಸುತ್ತಲಿದ್ದು ಕಾಲಕ್ರಮದಲ್ಲಿ ಪಾಪದ ಪರ್ವತಗಳೇ ಆಗಿ ಪರಿಣಮಿಸಿದರು. ಇವರ ಕಾಟವು ಜನರಿಂದ ತಡೆಯುವುದಾಗಲಿಲ್ಲ. ಮಾಡುತ್ತಾರೇನು? ಇವರು ನೀಚರು, ಮೇಲಾಗಿ ಅಧಿಕಾರ ಸಂಪನ್ನರು. ಆದುದರಿಂದ ಮೂಗು ಜೀವಿಗಳಂತೆ ಸುಮ್ಮನೆ ಅನುಭವಿಸುವುದೊಂದೇ ಪ್ರಜೆಗಳಿಗೆ ಬದುಕುವ ಮಾರ್ಗವಾಯಿತು. ಸಹನಾಶಕ್ತಿ ಇಲ್ಲದೆ ಕೆಲವರು ಪ್ರತಿಭಟಿಸಿ ನೋಡಿದರು. ಅದರ ಫಲ ಯಮಸದನಕ್ಕೆ ಅನಿವಾರ್ಯವಾಗಿ ಹೋಗುವ ಪ್ರಸಂಗ ಬರಲು ಹೊರಟೇ ಹೋದರು. ಬ್ರಾಹ್ಮಣನಾಗಲಿ ಅಥವಾ ಸರ್ವಸಂಗ ಪರಿತ್ಯಾಗಿಯಾದ ಯತಿಗಳಾಗಲಿ ಯಾರೊಬ್ಬರೂ ಇವರ ಮನೆಯ ಬಾಗಿಲಿಗೆ ಭಿಕ್ಷೆ ಬೇಡಲು ಸಹ ಬರುತ್ತಿರಲಿಲ್ಲ. ರಾಜನದಾಗಲಿ ಅಥವಾ ಅವನ ಮಾನ್ಯ ಮುಖ ಮಂತ್ರಿಯದಾಗಲಿ ಹೆಸರನ್ನು ಕೂಡ ಉಚ್ಚರಿಸಲಕ್ಕೆ ರಾಷ್ಟ್ರದ ಜನರು ಅಂಜುತ್ತಿದ್ದರು. ದುಷ್ಟಬುದ್ಧಿ ಸಾಂಬ ಈ 6 ಅಕ್ಷರಗಳನ್ನು ತಮ್ಮ ಕೋಶ ಗ್ರಂಥಗಳಿಂದ ಅಳಿಸಿಬಿಟ್ಟೇ ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಡಬೇಕಾದ ಪ್ರಸಂಗ ಒದಗಿದ್ದಿತ್ತು. ಎಲ್ಲರಿಗೂ ಇವರೆಂದರೆ ಸಿಂಹಸ್ವಪ್ನ. ಹೀಗೆ ಬಹುಕಾಲ ಇವರು ಪಿಶಾಚ ವೃತ್ತಿಯ ಆಡಳಿತವು ಯಥೇಚ್ಛವಾಗಿ ನಡೆಯಿತು. ಒಮ್ಮೆ ಇವರಿಗೆ ಬೇಟೆಗಾಗಿ ಹೋಗಬೇಕೆಂಬ ಅಭಿಲಾಷೆಯುಂಟಾಯಿತು. ಇಬ್ಬರೂ ಸಜ್ಜಾಗಿ ಹೊರಟರು. ಗಹನವಾದ ಒಂದು ಅರಣ್ಯವನ್ನು ಹೊಕ್ಕರು. ಹಿಂಡುಗಟ್ಟಲೆ ಅನೇಕ ಜಾತಿಯ ಮೃಗ ಪಕ್ಷಿಗಳನ್ನು ಕೊಂದು ಚೆಲ್ಲಿದರು. ಇವರ ಸಂಗಡ ಸೇವಕರಿದ್ದೇ ಇದ್ದರು. ಅವರ ಮೇಲೆ ಸತ್ತ ಪ್ರಾಣಿಗಳನ್ನೆಲ್ಲ ನಗರಕ್ಕೆ ಮುಟ್ಟಿಸುವ ಹೊಣೆಯನ್ನು ಹೊರಿಸಿ ತಾವು ತಮ್ಮ ತಮ್ಮ ಕುದುರೆಗಳನ್ನೇರಿ ನಗರಾಭಿಮುಖವಾಗಿ ಹಿಂದಿರುಗಿ ಹೊರಟರು. ಮಾರ್ಗದಲ್ಲಿ ಬರುತ್ತಿರುವಾಗ ಇವರಿಗೆ ಅಕಸ್ಮಾತ್ತಾಗಿ ಒಂದು ಭಗ್ನಾವಶಿಷ್ಟವಾದ ದೇವಮಂದಿರವು ಗೋಚರಿಸಿತು. ಇದೇನು ಎಂಬುದನ್ನು ತಿಳಿಯಲು ಅವರಿಗೆ ಕೌತುಕ ಉಂಟಾಯಿತು. ಆ ಮಂದಿರವಿದ್ದ ಸ್ಥಳವು ಬಹಳ ಪವಿತ್ರವೂ ರಮಣೀಯವೂ ಆಗಿದ್ದಿತು.
ಎಲ್ಲಿ ದುಷ್ಟರ ಸಂಪರ್ಕವಿರುವುದಿಲ್ಲವೋ ಅಲ್ಲಿ ಪ್ರಕೃತಿ ಮಾತೆಯು ತಾನೇ ತಾನಾಗಿ ವಿರಾಜಿಸುವಳು. ಬಹಳ ಪುರಾತನವಾದ ಆ ಮಂದಿರದಲ್ಲೊಂದು ವಿನಾಯಕನ ಮೂರ್ತಿಯೂ ಇತ್ತು. ಅದನ್ನು ಪ್ರತಿಷ್ಠಾಪಿಸಿದ ಮೇಲೆ ಅನೇಕ ಯುಗಗಳು ಉರುಳಿ ಹೋಗಿದ್ದವು. ಬಹು ಹಿಂದೆ ಉಪಯೋಗಿಸಿದ ಅಷ್ಟಬಂಧಾದಿ ಮೂರ್ತಿ ಸ್ಥಾಪಕ ವಸ್ತುಗಳು ಬಿಸಿಲು, ಮಳೆ, ಗಾಳಿ ಮತ್ತು ಪೋಖರಿ ಪಟಿಂಗರ ಹುಯಿಲು ಇವುಗಳಿಂದ ಬಹಳ ಮಟ್ಟಿಗೆ ಶಿಥಿಲವಾಗಿ ಹೋಗಿದ್ದವು. ಆದರೂ ದೇವನ ಮೂರ್ತಿಯನ್ನು ಮಾತ್ರ ಯಾರೂ ಆರೂಪಗೊಳಿಸಿರಲಿಲ್ಲ. ನೋಡಿದೊಡನೆಯೇ ಮನುಷ್ಯನನ್ನು ಪರವಶವನ್ನಾಗಿ ಮಾಡುವಂತಹ ವಿಗ್ರಹ. ಆ ವಿಗ್ರಹ ಆ ಮಂದಿರದಲ್ಲಿ ಏಕಾಂತ ಜೀವನವನ್ನು ನಡೆಸುತ್ತಾ ರಾರಾಜಿಸುತ್ತಲಿದ್ದಿತ್ತು. ಇದನ್ನು ರಘುಕುಲ ಲಲಾಮನಾದ ದಶರಥ ಚಕ್ರವರ್ತಿಯು ಬಹಳ ಹಿಂದೆ ಪ್ರತಿಷ್ಠಾಪಿಸಿದ್ದನು. ಅವನು 60,000 ವರ್ಷಗಳ ಕಾಲ ಬದುಕಿದ್ದ. ಕೊನೆಗಾಲ ಸಮೀಪಿಸುವವರೆಗೂ ಅವನಿಗೆ ಮಕ್ಕಳೇ ಆಗಲಿಲ್ಲ. ಇವನು ಪುರೋಹಿತರು ಭಗವಾನ್ ವಸಿಷ್ಠರು. ಅವರ ಸಲಹೆಯ ಮೇಲೆ ರಾಜನು ಮಹಾಗಣಪತಿಯನ್ನು ಕುರಿತು ವಿಜನವಾದಿ ಅರಣ್ಯದಲ್ಲಿ ಕಠಿಣವಾಗಿ ತಪಶ್ಚರಣೆಯನ್ನು ಕೈಗೊಂಡಿದ್ದನು. ಇವನ ಏಕಾಗ್ರ ತಪಸ್ಸಿಗೆ ಮೆಚ್ಚಿ ವಿನಾಯಕನೂ ಪ್ರಕೃತ ಮೂರ್ತಿಯೂ ಇರುವ ಸ್ಥಳದಲ್ಲಿ ಸಂದರ್ಶನವಿತ್ತು ಅರಸನನ್ನು ಅನುಗ್ರಹಿಸಿದ್ದನು. ದೇವನ ದಿವ್ಯ ದರ್ಶನವು ಬಹುಬೇಗನೆ ಉಂಟಾಗಬೇಕಾದರೆ ಅದನ್ನು ಸಾಧಿಸುವುದಕ್ಕೆ ಅನೇಕ ಮಂತ್ರಗಳಿವೆ. ನಾನು ಈ ಮೊದಲೇ ವ್ಯಾಸ ನಿನಗೆ ಹೇಳಿದ್ದೇನೆ ಅಷ್ಟೇ. ದೇವನೆಂದರೆ ನಮ್ಮಂತೆ ಕರಚರಣಾದಿಗಳುಳ್ಳ ಖಂಡ ವಸ್ತು ಅಲ್ಲ ಎಂಬುದನ್ನು. ಅದನ್ನು ಮಾತ್ರ ಮರೆಯಬೇಡ. ದೇವನು ಬಯಲಿನಂತೆ ನಿರಾಕಾರನು. ಅವನಿಲ್ಲದ ಸ್ಥಳವೇ ಇಲ್ಲ. ಆದರೆ ನಮಗೇಕೆ ಕಾಣುವುದಿಲ್ಲ ಎಂದಷ್ಟೇ ನೀನು ಕೇಳುವುದು. ಹೇಳುತ್ತೇನೆ, ಹಾಲಿನಲ್ಲಿ ತುಪ್ಪವಿದೆ ಅಲ್ಲವೇ? ಆದರೆ ಅದನ್ನು ಉಪಾಯಾಂತರಗಳಿಂದ ಪ್ರತ್ಯೇಕಿಸಿದ ಹೊರತು ಕಂಡುಬರುವುದೇನು? ತುಪ್ಪ ಬೇಕಾದರೆ ಹಾಲನ್ನು ಹದವಾಗಿ ಕಾಯಿಸಿ ಹೆಚ್ಚು ಹುಳಿಯಾಗದಂತೆ ಹೆಪ್ಪಿಟ್ಟು ಅದು ಸಂಪೂರ್ಣವಾಗಿ ಕೆರೆಗಟ್ಟಿದ ಮೇಲೆ ಅದನ್ನು ಮತಿಸಿ ನೋಡಿದರೆ ಅದರಿಂದ ನವನೀತ ಹೊರಹೊರಡುವುದು ಅದೇ ತುಪ್ಪವಲ್ಲ. ಅದನ್ನು ಹದವಾಗಿ ಕಾಯಿಸಿದರೆ ಸಾಕು, ಸಾರಾಭೂತವಾದ ತುಪ್ಪ ಬರುವುದು. ಇಂದ್ರಿಯ ಗೋಚರವಾಗುವಂತಹ ವಸ್ತುಗಳನ್ನು ವಿಂಗಡಿಸಬೇಕಾದರೆ ಇಷ್ಟು ಕಷ್ಟಪಟ್ಟು ಜಾಗರೂಕತೆಯಿಂದ ಕಂಡು ಹಿಡಿಯಬೇಕಾಗುವುದು. ಹೀಗೆಂದ ಮೇಲೆ ಅತೀಂದ್ರಿಯವಾದ ವಸ್ತುಗಳನ್ನು ಗ್ರಹಿಸಲಿಕ್ಕೆ ಇದನ್ನೆಷ್ಟು ಜಾಗರೂಕತೆಯಿಂದ ಪ್ರಯತ್ನಿಸಬೇಕಾಗಿ ಬರಬಹುದು? ಇಷ್ಟು ಕಷ್ಟ ಸಾಧ್ಯ ಎಂದ ಮಾತ್ರಕ್ಕೆ ಯಾರೂ ನಿರಾಶರಾಗಬಾರದು. ನಿರಾಕಾರಾದ ದೇವನನ್ನು ನಮಗೆ ದೃಗ್ಗೋಚರವಾಗುವಂತೆ ಮಾಡಿಕೊಳ್ಳಲು ಸಾಧನಗಳಾದ ಅನೇಕ ಮಹಾಮಂತ್ರಗಳನ್ನು ಮಹರ್ಷಿಗಳು ಬಹು ಕಷ್ಟಪಟ್ಟು ಕಂಡು ಹಿಡಿದು ಬಿಟ್ಟಿದ್ದಾರೆ. ಅದರಲ್ಲಿ ದಶಾಕ್ಷರ ಎಂಬುದೊಂದು ಮಹಾಮಂತ್ರ. ಅದನ್ನು ದಶರಥರಾಜನು ಪುರೋಹಿತನಾದ ವಸಿಷ್ಠನು ರಾಜನಿಗೆ ಉಪದೇಶಿಸಿದ್ದನು. ಇದನ್ನೇ ರಾಜನು ಅನೇಕ ಸಹಸ್ರ ವರ್ಷ ಜಪಿಸಿ ದೇವನನ್ನು ಸಂದರ್ಶಿಸಿದ್ದನು. ಆಲಸರು, ಆಜ್ಞಾನಿಗಳು ಮತ್ತು ಕುಹಕಿಗಳು ಆದವರು ಇದನ್ನು ಅಲ್ಲಗೆಳೆಯಬಹುದು. ಕಣ್ಣಿದ್ದವರಿಗೆ ತಾನೇ ಸೂರ್ಯನ ದಿವ್ಯ ರೂಪ ಕಾಣುವುದು. ಕುರುಡನು ಆ ರೂಪವನ್ನು ಕಂಡಾರೆಯೇ ಇರಲಿ. ರಾಜನು ತಪಸ್ಸಿಗೆ ಮೆಚ್ಚಿ ದೇವನು ಪ್ರತ್ಯಕ್ಷನಾದನು. ರಾಜನಿಗೆ ಅನೇಕ ವರಗಳನ್ನಿತ್ತನು. ಮಕ್ಕಳಾಗಬೇಕೆಂಬ ಅವನ ಬಯಕೆಯೂ ಈಡೇರುವಂತೆ ಅನುಗ್ರಹಿಸಿದನು. ದೇವನ ದಿವ್ಯ ದರ್ಶನವನ್ನು ಪಡೆದ ದಶರಥನು ಸುಪ್ರೀತನಾಗಿ ತನ್ನ ಪುರೋಹಿತರಾದ ವಸಿಷ್ಠ ಮುನಿಗಳಿಂದ ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದನು. ವಸಿಷ್ಠರೇ ಮೆಚ್ಚಿ ಈ ಮೂರ್ತಿಗೆ ವರದ ಎಂಬ ಶುಭವಾದ ಹೆಸರನ್ನಿಟ್ಟರು. ಈ ದೇವನ ಸಂದರ್ಶನವನ್ನು ಮಾಡುವವರು 4 ಬಗೆಯ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳಲು ಸಮರ್ಥರಾಗುವರು. ಈ ದೇವನನ್ನು ಸ್ಮರಿಸುವುದರಿಂದಲೂ ಭಕ್ತಿಯಿಂದ ಪೂಜಿಸುವುದರಿಂದಲೂ ಸಕಲೇಷ್ಟಗಳೂ ಸಿದ್ಧಿಸುವುವು. ಇದರಲ್ಲಿ ಸಂಶಯವೇ ಇಲ್ಲ. ಹೀಗೆಂಬುದಾಗಿ ವಸಿಷ್ಠರು ಹೇಳಿ ಆ ಸ್ಥಳಕ್ಕೆ ಮಹಿಮೆಯನ್ನು ಅನುಗ್ರಹಿಸಿದ್ದಾರೆ. ಇಂದಿಗೂ ಅದೇ ಪ್ರಚಾರದಲ್ಲಿದೆ. ಜನರೆಲ್ಲರೂ ಅಲ್ಲಿಗೆ ಬಂದು ದೇವನ ಪೂಜೆ, ಭಜನೆ ಇವನ್ನು ನಡೆಸಿ ಕೃತಕೃತ್ಯರಾಗುತ್ತಲಿದ್ದಾರೆ. ಮೂರ್ತಿಯನ್ನು ವಸಿಷ್ಠರಿಂದ ಪ್ರತಿಷ್ಠಾಪಿಸಿದ ಬಳಿಕ ದಶರಥರಾಜನು ಅದನ್ನು ಏಕಾಗ್ರ ಭಕ್ತಿಯಿಂದ ಪೂಜಿಸಿದನು. ಸರ್ವದಾ ದೇವನನ್ನು ಭಜಿಸುತ್ತಲೇ ಇದ್ದನು. ದಶರಥನಿಗೆ 10,000 ವರ್ಷಗಳು ಕಳೆದಿದ್ದವೆಂದ ಬಳಿಕ ಅವರ ರಾಣಿಯರು ಎಷ್ಟು ಕಡಿಮೆ ಎಂದರೂ ಪ್ರಸವಿಸುವ ಶಕ್ತಿಯನ್ನು ಮೀರಿದಷ್ಟು ವಯಸ್ಸಾಗಲಿಕ್ಕೆ ಅಡ್ಡಿಯಿಲ್ಲ. ಅವರ ಗರ್ಭಕೋಶಗಳೇ ಒಣಗಿ ಹೋಗಿದ್ದರೂ ಹೋಗಿರಬಹುದು. ಆದರೆ ದೈವಾನುಗ್ರಹ ವಿಶೇಷ. ಆ ರಾಣಿಯರಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಸುಪುತ್ರರಾಗಿ ಜನಿಸಿ ರಘುಕುಲವನ್ನೇ ಬೆಳಗಿದರು. ಅವರ ದಿವ್ಯ ಕೀರ್ತಿ ಆ ಚಂದ್ರ ತಾರಕವಾಗಿ ಅಣಿಸದಂತಹುದು. ಅವರು ಸರ್ವಜ್ಞರಾಗಿದ್ದರು. ರಾವಣನಂತಹ ಪ್ರಚಂಡ ಪರಾಕ್ರಮಿಯನ್ನೂ ರಣರಂಗದಲ್ಲಿ ಚಂಡಾಡಿದವರು. ಪ್ರಕೃತ ಕಥೆಯನ್ನು ಬಿಟ್ಟು ವಿಷಯವನ್ನು ಎಲ್ಲಿಗೋ ಕೊಂಡೊಯ್ದನೆಂದು ವ್ಯಾಸ ಬೇಸರಪಡಬೇಡ. ಪ್ರಸಂಗ ಬಂದಾಗಲೆಲ್ಲ ವಿಷಯಗಳನ್ನು ವಿವರಿಸಲೇಬೇಕು. ಹೇಳಿದ್ದೇ ಹೇಳುವೆಯಲ್ಲ ಎಂದು ಎನ್ನಲಬೇಡ. ನಾವು ಜೀವನದಲ್ಲಿ ಹೊಸದಾಗಿ ಯಾವ ಕಾರ್ಯವನ್ನು ಮಾಡುತ್ತಿದ್ದೇವೆ ವಿಚಾರ ಮಾಡಿ ನೋಡು. ನಾವು ಸೃಷ್ಟಿಕರ್ತನಾದರೂ ಹಿಂದಿನ ಸೃಷ್ಟಿಯಲ್ಲಿ ಏನೇನಿದ್ದಿತ್ತೋ ಅದನ್ನೇ ಅನುಸರಿಸಿ ಸ್ವಲ್ಪವೂ ವ್ಯತ್ಯಾಸವಾಗದಂತೆ ಪುನಃ ಸೃಜಿಸಬೇಕು. ಹೀಗೆಯೇ ಮಾಡಬೇಕೆಂಬುದು ನನ್ನನ್ನು ಸೃಷ್ಟಿ ನಿಯಮವು, ಅರ್ಥಾತ್ ವೇದವು ಧಾತಾ ಯಥಾಪೂರ್ವಮಕಲ್ಪಯತ್, ಅಂದರೆ ನಿನಗಿಂತಲೂ ಮೊದಲಿದ್ದ ಬ್ರಹ್ಮನು ಹಿಂದಿನ ಸೃಷ್ಟಿಯನ್ನು ಅವಲಂಬಿಸಿಯೇ ಸೃಜಿಸಿದ್ದಾನೆ, ನೀನು ಅವನಂತೆಯೇ ಸೃಜಿಸಬೇಕು ಎಂದು ನನ್ನ ಅಧಿಕಾರವನ್ನು ಮಿತಿಗೊಳಿಸುತ್ತಲಿದೆ.
ಆದ್ದರಿಂದ ಇದನ್ನು ಎಷ್ಟು ಸಲ ಹೇಳಿ ಕೇಳಿ ತಿಳಿಯಲೆತ್ನಿಸಿದರೂ ಅದು ನಿಷ್ಪ್ರಯೋಜನವಾಗುವುದಿಲ್ಲ. ಹಾಲು ಕಾದಷ್ಟು ರುಚಿ ಹೆಚ್ಚುವುದಿಲ್ಲವೇ? ಇರಲಿ. ದೇವಾಲಯವನ್ನು ಕಂಡೊಡನೆಯೇ ಸಾಂಬ ದುಷ್ಟಬುದ್ಧಿ ಇಬ್ಬರೂ ಕುದುರೆಯಿಂದ ಕೆಳಕಿಳಿದರು. ಅವರ ಮನಸ್ಸಿನಲ್ಲಿ ಯಾವ ವೃತ್ತಿ ಉದಯಿಸಿತೋ ಗೊತ್ತಿಲ್ಲ. ದೇವನನ್ನು ಪೂಜಿಸಿದರು. ಅದು ದೊಡ್ಡ ವಿಪಿನವೆಂದ ಮೇಲೆ ಗಿಡ ಮರ ಬಳ್ಳಿಗಳಿಗಾಗಲಿ ಕಾಯಿ ಪತ್ರೆ ಹೂವು ಇವಕ್ಕಾಗಲಿ ಕೊರತೆ ಇದ್ದೀತೇನು? ಎಲ್ಲವನ್ನೂ ಆಯ್ದು ತಂದರು. ಸಕಲ ಪಾಪಹರನಾದ ವಿಗ್ರಹವನ್ನು ಪೂಜಿಸಿದರು. ಅನೇಕ ಸಲ ಆ ಮೂರ್ತಿಗೆ ಪ್ರದಕ್ಷಿಣೆ ಬಂದರು, ನಮಸ್ಕರಿಸಿದರು. ಕೆಲವು ಕ್ಷಣ ದೇವರ ಸಾನ್ನಿಧ್ಯವೇ ಕುಳಿತಿದ್ದರು. ಇವರಿಬ್ಬರ ಜೀವನದಲ್ಲಿ ಈ ಬಗೆಯ ಅಪೂರ್ವವಾದ ಮಾರ್ಪಾಟು ಉಂಟಾಗುತ್ತೆಂದು ಯಾರೂ ಎಂದೂ ಸ್ವಪ್ನದಲ್ಲೂ ಸಹ ಊಹಿಸಿರಲಿಲ್ಲ. ಪ್ರಾಣಿಗಳಿಗೆ ಮರಣಕಾಲವು ಸನ್ನಿಹಿತವಾಯಿತೆಂದರೆ ಅವನಲ್ಲಿ ಜನ್ಮಾರಾಭ್ಯ ಅಂಟಿ ಬಂದಿರುವ ಗುಣಗಳು ಬದಲಾವಣೆ ಹೊಂದುವುದೆಂದು ತಿಳಿದವರು ಹೇಳುತ್ತಾರೆ. ಕಡುಕೋಪಿಯಾಗಿದ್ದರೆ ಅಂತ್ಯದಲ್ಲಿ ಸಾಧುವಾಗುತ್ತಾನೆ. ಹೀಗಿದ್ದವನು ಕಂಡವರ ಮೇಲೆ ಕೋಪಗೊಳ್ಳುವನು. ವಿರಕ್ತನೂ ಕಾಮಿಯಾಗುತ್ತಾನೆ. ಕಡು ಲೋಭಿಯೂ ಅತ್ಯುದಾರಿಯಾಗಿ ಬಿಡುವನು. ಹೀಗೆಲ್ಲ ಅಸಂಭಾವಿತ ಬದಲಾವಣೆಗಳುಂಟಾದರೆ ಮರಣಕಾಲವು ಸಮೀಪಿಸುತ್ತದೆ ಎಂದು ಜಾಣನಾದವನು ಗ್ರಹಿಸಿ ಪರಲೋಕ ಸಾರಣೆಗಳನ್ನು ಸಾಧಿಸಿಕೊಳ್ಳಲು ಮುಂಜಾಗ್ರತೆಯುಳ್ಳವನಾಗಬೇಕು. ರಾಜ ಮಂತ್ರಿಗಳು ಆಚರಿಸಿದ ಸತ್ಕರ್ಮವೆಂದರೆ ಇದು ಒಂದೇ. ಅದು ದೈವಿಕವಾಗಿಯೇ ಘಟಿಸಿದುದು. ಎಂತಹ ಶೂರರೇ ಆಗಲಿ ಅವರೂ ಮೃತ್ಯುವಿನ ಹಿಡಿತಕ್ಕೆ ಸಿಕ್ಕುವರಷ್ಟೇ. ಆದರೆ ಇದನ್ನು ಯಾರೂ ಊಹಿಸಲಪೇಕ್ಷಿಸುವುದೇ ಇಲ್ಲ. ದುರಾಚಾರ ನಿರತರಾದ ಇವರಿಬ್ಬರೂ ತಮಗೆ ಯೋಗವಿರುವವರೆಗೂ ರಾಜ್ಯಾಧಿಕಾರದಲ್ಲಿ ತಮಗೆ ಸಮರು ಇಲ್ಲ ಎಂದು ಮನಸ್ವಿಯಾಗಿ ಮೆರೆದು ಕೊನೆಗೊಂದು ದಿವಸ ಸತ್ತು ಹೋದರು. ಇವರು ಸತ್ತಾರೆಯೇ ಎಂದು ಕಾದು ಕುಳಿತಿದ್ದಂತಿದ್ದ ಯಮದೂತರು ಒಡನೆಯೇ ಇವರನ್ನು ಯಮಪಾಶದಿಂದ ಬಂಧಿಸಿ ಎಳೆದು ತಂದು ಯಮನ ಎದುರಿಗೆ ನಿಲ್ಲಿಸಿದರು. ಯಮನು ಧರ್ಮಾಧಿಕಾರಿಯು. ಪ್ರಾಣಿಗಳ ಪೂರ್ವೋತ್ತರಗಳೆಲ್ಲವನ್ನು ಕೂಲಂಕಷವಾಗಿ ವಿಮರ್ಶಿಸಿದ ಬಳಿಕ ಯೋಗ್ಯವಾದ ಶಿಕ್ಷೆಯನ್ನು ವಿತರಿಸತಕ್ಕ ಹೊಣೆಯು ಅವನದು. ಒಡನೆಯೇ ಪ್ರಾಣಕರ್ಮ ಪರಿಶೀಲಕನಾದ ಚಿತ್ರಗುಪ್ತನ್ನು ಬಳಿಗೆ ಬರಮಾಡಿಕೊಂಡು ಇವರಿಬ್ಬರ ಶುಭಾಶುಭ ಕರ್ಮಗಳ ಬಗ್ಗೆ ಪ್ರಶ್ನಿಸಿದನು. ರವಿಸುತ, ಇವರ ಜೀವನದಲ್ಲಿ ಪುಣ್ಯ ಕರ್ಮಗಳ ವಾಸನೆ ಸಹ ಇರುವುದಿಲ್ಲ. ಇದರಂತೆ ಇವರು ನಡೆಸಿದ ಪಾಪಕರ್ಮಗಳನ್ನು ಎಣಿಸಲಿಕ್ಕೂ ಬರುವಂತಿಲ್ಲ ಎಂದು ಗೋಶ್ವಾರಿಯಾಗಿ ಹೇಳಿಬಿಟ್ಟರು. ಹೆಚ್ಚು ಚರ್ಚಿಸುವ ಕಾರಣವಿಲ್ಲವೆಂದು ಯಮರಾಜನಿಗೆ ಅನಿಸಲು ಒಡನೆಯೇ ತನ್ನ ದೂತರಿಗೆ ಹೀಗೆ ಅಣತಿಯನ್ನಿತ್ತನು. ಯಮನ ಉವಾಚ: ದೂತರೆ, ಇವರನ್ನು ಹೆಡೆಮರಿಗೆ ಕಟ್ಟುಗಳಿಂದ ಕಟ್ಟಿರಿ. ಕಬ್ಬಿಣದ ತುಂಡುಗಳಿಂದ ಸಾಯುವಂತೆ ಹೊಡೆಯಿರಿ. ಅನೇಕ ಘೋರ ತರಂಗಗಳಿಂದ ಅಬ್ಬರಿಸುವ ಕುಂಡಗಳಿವೆಯಷ್ಟೇ. ಒಂದಾದ ಮೇಲೊಂದು ಕುಂಡದಲ್ಲಿ ಇವರನ್ನು ತಳ್ಳಿ ಸಹಸ್ರಾರು ವರ್ಷಗಳವರೆಗೆ ಅವರು ಅಲ್ಲೇ ಕೊಳೆಯುವಂತೆ ಮಾಡಿರಿ. ಇವರು ಪ್ರತಿಯೊಂದು ನಾರಕ ಕುಂಡದಲ್ಲೂ ಬಿದ್ದು ಹೊರಳಾಡಿ ತಮ್ಮ ಪಾಪಕೃತ್ಯಗಳಿಗೆ ತಕ್ಕ ಶಾಸ್ತಿಯನ್ನು ಕ್ರಮವಾಗಿ ಅನುಭವಿಸಲಿ. ಈ ಎಲ್ಲ ಶಿಕ್ಷೆಗಳನ್ನು ಪೂರ್ಣವಾಗಿ ಅನುಭವಿಸಿದ ಬಳಿಕ ಮೃತ್ಯುಲೋಕದಲ್ಲಿ, ಅದರಲ್ಲೂ ಪರಮನೀಚ ಯೋನಿಯಲ್ಲಿ ಜನ್ಮವೆತ್ತುವಂತೆ ಇವರನ್ನು ಭೂಮಿಗೆ ತಳ್ಳಿಬಿಡಿ. ಇವರು ಇಷ್ಟು ಕಡುಪಾಪಿಗಳಾದರೂ ಒಂದು ಮಟ್ಟಿಗೆ ಪುಣ್ಯತರ ಕೆಲಸವನ್ನು ಮಾಡಿದ್ದಾರೆ. ಅದನ್ನೇ ಹೇಳುವೆನು ದೂತರೇ, ಕೇಳಿ. ಇವರು ಒಮ್ಮೆ ಭೇಟಿಯಾಡಿ ಹಿಂದಿರುಗಿ ಬರುತ್ತಿರುವಾಗ ಇವರಿಗೆ ಅಕಸ್ಮಾತ್ ಒಂದು ವಿನಾಯಕನ ಮಂದಿರವೂ ಗೋಚರಿಸಿತು. ಅಲ್ಲಿ ನೆಲೆಸಿದ್ದ ದೇವನನ್ನು ಇವರು ಸಂದರ್ಶಿಸಿ ಪೂಜಿಸಿದರು. ಅದು ಮಿತಿಯಿಲ್ಲದ ಪುಣ್ಯ ಕಾರ್ಯ. ಈ ಪುಣ್ಯ ಕಾರ್ಯದಿಂದ ತುಷ್ಟನಾದ ಜಗದೀಶ್ವರನು ಕೊನೆಗೆ ಇವರನ್ನು ತಾನೇ ಉದ್ಧರಿಸುತ್ತಾನೆ. ನಮ್ಮ ಕರ್ತವ್ಯವನ್ನಷ್ಟು ನಾವು ನಿರ್ವಂಚನೆಯಿಂದ ಮಾಡಿದರಾಯಿತು. ತಿಳಿಯಿತೇ? ಬ್ರಹ್ಮರ ಉವಾಚ: ಪಾಪಿಗಳನ್ನು ಶಿಕ್ಷಿಸುವುದರಲ್ಲಿ ಯಮದೂತರು ಬಹಳ ನಿಷ್ಣಾತರು. ಯಮರಾಜನು ಆಜ್ಞೆಯನ್ನು ಮಾಡಿದ್ದೇ ತಡ. ಇವರಿಬ್ಬರನ್ನು ಹಿಡಿದು ಬಲವಾದ ಕಟ್ಟುಗಳಿಂದ ಬಿಗಿದು ಬಿಟ್ಟರು. ವಿಪರೀತವಾಗಿ ಹೊಡೆದರು. ನರಕಗಳಲ್ಲಿ ಕುಂಭೀಪಾಕ ಎಂಬುದೊಂದು ಶಿಕ್ಷೆಯನ್ನು ಅನುಭವಿಸುವ ಮಹಾಕೂಪ. ಅದರಲ್ಲಿ ರಕ್ತವೂ ಹರಿಯುತ್ತದೆ. ರೌರವ ಎಂಬುದು ಮತ್ತೊಂದು ನರಕದ ವಿಭಾಗ. ಇವರು ಇವೆರಡನ್ನೂ ಕ್ರಮವಾಗಿ ಅನುಭವಿಸಿದರು. ಅನಂತರ ಕಾಲಕೂಟ ಎಂಬ ಮತ್ತೊಂದು ನಿರ್ಣಯದಲ್ಲಿ ಶಿಕ್ಷೆಯನ್ನು ಅನುಭವಿಸಲು ದೂತರಿಂದ ತಳ್ಳಲ್ಪಟ್ಟರು. ಒಂದೊಂದು ಅನುಭವ ಮಂಟಪದಲ್ಲೂ 100 ವರ್ಷಗಳ ಕಾಲ ಕಳೆದರು. ತಾಮಿಸ್ರ, ಅಂಧತಾಮಿಸ್ರ ಇವು ದುರ್ಗಂಧ ಭಯವಾದ ಅನುಭವ ಸ್ಥಾನಗಳು. ಅಲ್ಲಿಯೂ ಇದ್ದ ಬಳಿಕ ಎಲ್ಲಿ ನೋಡಿದರೂ ಮೊನಚಾದ ಮುಳ್ಳುಗಳುಳ್ಳ ಒಂದು ಪ್ರದೇಶದಲ್ಲಿ ಕೆಡವಲ್ಪಟ್ಟು ಹೊರಳಾಡಿದರು. ಇದರಿಂದ ಇವರ ಯಾತನಾ ಶರೀರಗಳೆಲ್ಲವೂ ಗಾಯಗೊಂಡು ಜರಡಿಯಂತಾದವು. ಇದಾದೊಡನೆ ಯಮದೂತರು ಇವರನ್ನು ಕಾದ ಮರಳಿನ ಮೇಲೊಯ್ದು ಬಿಸುಟರು. ಮೈಯೆಲ್ಲಾ ಗಾಯ, ಕೆಳಗೆ ಬೇಗೆ. ಹೇಗಾಗಿರಬಹುದು ಇವರ ಪರಿಸ್ಥಿತಿ? ಕಾದು ಮರಳಿದ್ದ ಪ್ರದೇಶದಲ್ಲಿ ಒಂದು ಬಗೆಯ ಕೃಮಿಗಳಿದ್ದವು. ಆ ಪ್ರದೇಶಕ್ಕೆ ಶಿಕ್ಷೆಯನ್ನು ಅನುಭವಿಸಲು ಬರುವವರ ದೇಹಗಳಿಂದ ಹೊರಡುವ ರಕ್ತ ಮಾಂಸಾದಿಗಳೇ ಅವುಗಳಿಗೆ ಆಹಾರ. ಕ್ರಿಮಿಗಳ ಮೂತಿಗಳ ಮುಳ್ಳುಗಳು ಚೂಪಾಗಿ ಸೂಜಿಯಂತಿದ್ದವು. ಅವು ಅನುಭವಿಯ ದೇಹವನ್ನು ಒಮ್ಮೆ ಚುಂಬಿಸಿದ್ದಂತೆ ಅವರ ದೇಹದಲ್ಲಿ ಅವಿಷ್ಟವಾದ ರಕ್ತವೆಲ್ಲವೂ ಚಲ್ಲನೆ ಮೇಲಕ್ಕೆ ಚಿಮ್ಮುವುದು. ಬೇಡವಾಗಿದ್ದರೂ ಈ ಕ್ರಿಮಿಗಳಿಂದ ಸಾಕಷ್ಟು ಕಡಿಸಿಕೊಂಡರು.
ಇವರ ದೇಹಗಳು ಗಾಯಗಳು ಗೂಡಾದವು. ಅನಂತರ ಮುಂದಿನ ನರಕ, ಇದೇ ಅಸಿರಪತ್ರವನ ಎಂಬುದು. ಇದೊಂದು ದೊಡ್ಡ ಕಾಡು. ಅದರ ತುಂಬ ವಿಚಿತ್ರ ಜಾತಿಯ ಗಿಡಗಳು, ಅವುಗಳಲ್ಲಿರುವ ಪ್ರತಿಯೊಂದು ಎಲೆಯೂ ಖಡ್ಗದಂತೆ ಬಹಳ ಹರಿತವಾಗಿಯೂ ಕಠಿಣವಾಗಿಯೂ ಇರುವುದು. ಇಂತಹ ಘೋರವಾದ ಯಾತನಾ ನಿಲಯ ಮತ್ತೊಂದಿಲ್ಲ. ಅಲ್ಲಿಗೆ ಅವರನ್ನು ಒಯ್ದು ಬಿಸುಟ್ಟರು. ಈ ವನದಲ್ಲಿ ಗಾಳಿಯು ಬಹು ಬಿರುಸಿನಿಂದ ಯಾವಾಗಲೂ ಬೀಸುತ್ತಲೇ ಇರುವುದು. ಗಾಳಿಯ ಹೊಡೆತಕ್ಕೆ ಖಡ್ಗದಂತಿರುವ ಮರದ ಎಲೆಗಳೆಲ್ಲ ಸ್ವೇಚ್ಛೆಯಾಗಿ ಹಾರಾಡುವುವು. ಶಿಕ್ಷೆಗೊಳಗಾದ ಪಾಪಿಯು ಇವುಗಳ ಹೊಡೆತಕ್ಕೆ ಸಿಕ್ಕಿದನೆಂದರೆ ಅವನ ದೇಹವೆಲ್ಲ ತುಂಡು ತುಂಡಾಗಿ ಕತ್ತರಿಸಿ ಬೀಳುವುದು. ಈ ಶಿಕ್ಷೆಯ ಅನುಭವವು ಮುಗಿದ ಮೇಲೆ ಕೆಂಡದಂತೆ ಕೆಂಪಗೆ ಕಾದಿದ್ದ ಒಂದು ಕಲ್ಲು ಬಂಡೆಯ ಮೇಲೆ ಇವರನ್ನು ತಂದು ಅಪ್ಪಳಿಸಿದರು. ಇಷ್ಟಕ್ಕೆ ಅವರನ್ನು ಬಿಡಲಿಲ್ಲ, ಚೆನ್ನಾಗಿ ಅಮುಕತೊಡಗಿದರು. ಹೀಗೆ ಒಟ್ಟು 21 ಬಗೆಯ ನಾರಕ ಯಾತನಾ ಕ್ಷೇತ್ರಗಳಲ್ಲೂ ಸಹಿಸಲಾರದಂಥ ಯಾತನೆಗಳನ್ನು ಮಿತಿ ಇಲ್ಲದಷ್ಟು ಕಾಲ ಅವರು ಅನುಭವಿಸಿದರು. ಈ ಕಾಲದಲ್ಲಿ ಇವರು ಅನುಭವಿಸಿದ ಕಷ್ಟಗಳನ್ನು ಇಷ್ಟು ಎಂದು ಗಣಿಸಲಿಕ್ಕೆ ಸಹಸ್ರಫಣನಾದ ಆದಿಶೇಷನಿಗೂ ಸಾಧ್ಯವಿಲ್ಲ. ಕೆಲವು ಸಹಸ್ರ ವರ್ಷಗಳ ಬಳಿಕ ಇವರು ಹೀಗೆ ಅನೇಕ ಪಾಪ ಫಲಯೋಗಗಳನ್ನು ಅನುಭವಿಸಿದರು. ಈ ಭೋಗಗಳೆಲ್ಲವೂ ಊರ್ಧ್ವ ಲೋಕಗಳಲ್ಲಿ ಅನುಭವಿಸಬೇಕಾದವು. ಇಷ್ಟು ಸುದೀರ್ಘ ಕಾಲ ಒಂದನ್ನೂ ಬಿಡದೆ ಕ್ರಮವಾಗಿ ದುಃಖಾನುಭವವನ್ನು ಮಾಡಿದ ಬಳಿಕ ಭೂಲೋಕದಲ್ಲಿ ಪಡೆಯಬೇಕಾದ ಕೆಲವು ದುಃಖಾನುಭವಗಳನ್ನು ಅನುಭವಿಸಲು ಭೂಮಿಗೆ ಬಂದರು. ಭೂಲೋಕವೂ ಸಹ ಪಾಪ ಪುಣ್ಯಗಳನ್ನು ಸೇರಿಸಿ ಅನುಭವಿಸಬೇಕಾದಂತಹ ಸ್ಥಳ. ಪಾಪಶೇಷವಿರುವವರೇ ಈ ಲೋಕಕ್ಕೆ ಬರುವವರು. ಸಾಂಬ ದುಷ್ಟಬುದ್ಧಿಯಲ್ಲಿ ಸಾಂಬನು ಕಾಗೆಯಾಗಿ ಜನಿಸಿದನು. ಅಂತೆಯೇ ದುಷ್ಟಬುದ್ಧಿಯು ಕೌಶಿಕವಾಗಿಯೂ ಜನ್ಮವನ್ನೆತ್ತಿದನು. ಅನಂತರ ರಾಜನು ದುರ್ಧರವಾಗಿಯೂ ಮಂತ್ರಿಯು ಸರುಟವಾಗಿಯೂ ಜನಿಸಿದರು. ಅನಂತರ ಇವರು ವಿಷಜಂತುಗಳಾದರು. ರಾಜನು ಘಟಸರ್ಪವಾದನು, ದುಷ್ಟಬುದ್ಧಿಯು ಚೇಳಾದನು. ಹೋಗಲಿ, ಪಾಪ ಫಲಾನುಭವ ಕಾಲದಲ್ಲಿಯಾದರೂ ಇವರು ಪಾಪಾಚರಣೆಯನ್ನು ತ್ಯಜಿಸಿದ್ದರೇನು? ಇಲ್ಲವೇ ಇಲ್ಲ. ಸಿಕ್ಕಿದವರನ್ನೆಲ್ಲ ಕಡಿಯುವುದು, ಕುಟುಕುವುದು, ಹೀಗೆ ಮಾಡುತ್ತಾ ಅಲ್ಲೂ ಪಾಪಗಳನ್ನೇ ಸಂಗ್ರಹಿಸಿದರು. ಕಡಿದು ಕುಟುಕಿದರೆ ಇವಕ್ಕೇನೂ ಹೊಟ್ಟೆ ತುಂಬುವುದಿಲ್ಲ. ಆದರೂ ಆ ಜಾತಿಯ ಸ್ವಭಾವವೇ ಅಂತಹುದು. ಯಾವ ಅಪಘಾತಕ್ಕೂ ಸಿಲುಕದಿದ್ದರೆ ಹಾವು ಸಾವಿರಾರು ವರ್ಷ ಬದುಕುವುದು. ಈ ಜನ್ಮಗಳು ಹೇಗೋ ಕಳೆದವು. ಮುಂದಿನ ಜನ್ಮದಲ್ಲಿ ಇವರು ನಾಯಿ ಬೆಕ್ಕುಗಳಾಗಿ ಜನಿಸಿದರು. ಅನಂತರ ಮುಂಗುಸಿ ಹಂದಿಗಳಾಗಿ ಹುಟ್ಟಿದರು. ನಂತರ ನರಿತೋಳಗಳಾಗಿ ಅವತರಿಸಿದರು. ಈ ಜನ್ಮಗಳನ್ನು ಕಥಂಚಿನ್ನಿಗಿದರು. ಅನಂತರ ರಾಜನು ಘೋಟಕ ಅಂದರೆ ಹೆಣ್ಣು ಕುದುರೆಯಾಗಿಯೂ ಮಂತ್ರಿವರ್ಯನು ಗಾರ್ಧವನಾಗಿಯೂ ಜನಿಸಿದರು. ಆಮೇಲೆ ಒಂಟೆ ಆನೆಗಳಾಗಿ ಹುಟ್ಟಿದರು. ಅನಂತರ ಮೊಸಳೆ ತಿಮಿಂಗಿಲಗಳಾದರು. ಹೀಗೆಯೇ ಹುಲಿ ಜಿಂಕೆಗಳಾದರು. ನಂತರ ಗೂಳಿ ಎಮ್ಮೆಗಳಾದರು. ಹೀಗೆ ಇವರು ಪ್ರತಿಯೊಂದು ಯೋನಿಯಲ್ಲೂ ಜನ್ಮವೆತ್ತುವ ಒಮ್ಮೆ ಚಂಡಾಲ ಮತ್ತು ಧ್ವನಿಗೈವ ಒಂದು ಬಗೆಯ ಕೃಮಿಗಳಾದರು. ಅನಂತರ ರಾಕ್ಷಸ ಭಿಲ್ಲ ಆ ಯೋನಿಗಳಲ್ಲಿ ಜನಿಸಿದರು. ಇದೇ ಇವರಿಬ್ಬರಿಗೂ ಒದಗಿದ್ದ ಕೊನೆಯ ಜನ್ಮಗಳು. ರಾಜನು ಪಿಂಗಾಕ್ಷ ಎಂಬ ಹೆಸರುಳ್ಳ ಕರುಣಾಕೃತಿಯ ರಾಕ್ಷಸನಾದನು. ದುರ್ಬುದ್ಧಿ ಎನಿಸಿದ ಮಂತ್ರಿಯು ಬೇಡನಾಗಿದ್ದವನು. ಇವರಿಬ್ಬರೂ ತಮ್ಮ ಕ್ರೂರ ಕೃತ್ಯಗಳಲ್ಲಿ ಹೆಸರುವಾಸಿಯಾಗಿದ್ದವರು. ಜನ್ಮರಾಭ್ಯ ಇವರು ನಡೆಸಿದ ಪಾಪಾಚರಣೆಯಿಂದ ಅತಿ ದೋಷವುಳ್ಳವರಾಗಿದ್ದರು. ಇವರು ಹಿಂದೆ ರಾಜ ಮಂತ್ರಿಗಳಾಗಿದ್ದಾಗ ಸರ್ವದಾ ಪಾಪವನ್ನು ಮಾಡುವವರಾಗಿದ್ದರು. ಅದಕ್ಕಾಗಿಯೇ ಈ ಹಿಂದೆ ಹೇಳಿದ ಪಾಪ ಫಲಗಳನ್ನೆಲ್ಲ ಅನುಭವಿಸಿ ಪೂರೈಸಿದರು. ಪುಣ್ಯಾಚರಣೆಯ ಫಲವೊಂದು ಹಾಗೆಯೇ ಉಳಿದಿತ್ತು. ಇದನ್ನಾದರೂ ಇವರು ಬೇಟೆಯಾಡಿ ಹಿಂದಿರುಗಿ ಬರುವಾಗ ಅಕಸ್ಮಾತ್ ಪ್ರಸಂಗ ಒದಗಿದ್ದರಿಂದ ಆಚರಿಸಿದ್ದರು. ಇವರು ಆಗ ವಿನಾಯಕನನ್ನು ನಮಿಸಿದ್ದರು, ಸಂದರ್ಶಿಸಿದ್ದರು, ದೇವಾಲಯಕ್ಕೆ ಪ್ರದಕ್ಷಿಣೆ ಬಂದಿದ್ದರು. ಅನೇಕ ವನ್ಯ ಫಲಪುಷ್ಪಗಳನ್ನು ಸಂಗ್ರಹಿಸಿ ದೇವನನ್ನು ಪೂಜಿಸಿದ್ದರು. ಇದರಿಂದ ಭಗವಂತನಾದ ವಿನಾಯಕನು ಇವರ ವಿಷಯದಲ್ಲಿ ಸಂತುಷ್ಟನಾದನು. ಆ ಜನ್ಮದಲ್ಲಿ ಒಮ್ಮೆ ಮಾತ್ರ ಅವರು ಪುಣ್ಯಕಾರವನ್ನು ಮಾಡಿದ್ದಾರಾದರೂ ಅದು ಅಪರಿಮಿತವಾಗುವಷ್ಟು ಪುಣ್ಯಫಲಗಳನ್ನು ಕೊಡತಕ್ಕದ್ದಾಗಿದ್ದಿತು. ಪಿಂಗಾಕ್ಷನು ಭೀಮನನ್ನು ತಿಂದು ಬಿಡಬೇಕೆಂದು ಅಟ್ಟಿಸಿಕೊಂಡು ಬಂದಾಗ ಭೀಮನು ನಡುಗಿ ಹೋಗಿ ತನ್ನ ಬಳಿಯಲ್ಲಿದ್ದ ದೊಡ್ಡದೊಂದು ಶಮೀ ವೃಕ್ಷವನ್ನು ಹತ್ತಿ ಕುಳಿತನು. ಆಗ ಅದರ ಕುಡಿಗಳು ಉದುರಿ ಗಿಡದ ಸಮೀಪದಲ್ಲಿದ್ದ ಗಣಪತಿಯ ಮೂರ್ತಿಯ ಉತ್ತಮಾಂಗದಲ್ಲಿ ಬಿದ್ದವು. ಇಷ್ಟರಿಂದಲೇ ಇವರಿಬ್ಬರ ವಿಷಯದಲ್ಲೂ ಗಣಪತಿಯು ಅತ್ಯಂತ ಅನುಗ್ರಹ ಬುದ್ಧಿಯುಳ್ಳವನಾದನು. ವಿಭುವಾದ ಗಜಾನನನು ಒಡನೆಯೇ ಇವರಿಬ್ಬರಿಗೂ ದಿವ್ಯ ದೇಹಗಳನ್ನು ದಯಪಾಲಿಸಿ ಅವರನ್ನು ಸ್ವರ್ಲೋಕದ ಸುಖಾನುಭವಗಳಾಗಿ ಕಳುಹಿಸಿಕೊಟ್ಟನು. ವ್ಯಾಸ, ವ್ಯಾಧ ರಾಕ್ಷಸರ ಪೂರ್ವಜನ್ಮಗಳ ವೃತ್ತಾಂತವನ್ನೆಲ್ಲ ಯಥಾವತ್ತಾಗಿ ನಿನಗೆ ವಿವರವಾಗಿ ತಿಳಿಸಿರುವೆನು. ಕೇವಲ ಕೆಲವು ಶಮೀದಳಗಳ ಅರ್ಪಣೆಯಿಂದಲೇ ಜಗದೀಶ್ವರನಾದ ಗಜಾನನನು ತುಷ್ಟನಾದನು. ಇರಲಿ, ಈ ಕಥೆಯಂತೂ ಒಂದು ರೀತಿ ಕೊನೆಗಂಡಿತ್ತಲ್ಲ. ಇನ್ನು ವಾಮನನಾಗಿ ಅವತರಿಸಿದ ಭಗವನ್ನಾರಾಯಣನು ಈ ಮೂರ್ತಿಯನ್ನು ಸ್ಥಾಪಿಸಿದ ಕಾರಣ, ವಿಧಾನ ಅದನ್ನೂ ಸಹ ಹೇಳುವೆನು. ಮುನೇ ವ್ಯಾಸ, ಇಷ್ಟೇ ಅಲ್ಲ, ವಾಮನನು ಅನುಷ್ಠಿಸಿದ ಕ್ರಮವನ್ನೆಲ್ಲ ಹೇಳುವೆನು. ಇವನ ತಪೋನುಷ್ಠಾನದಿಂದ
ಭಗವಂತನಾದ ಗಣನಾಥನು ಹೇಗೆ ಪ್ರಸನ್ನತೆಯನ್ನು ಪಡೆದನು ಮತ್ತು ಯಾವ ಯಾವ ವರಗಳನ್ನು ವಾಮನನಿಗೆ ಅನುಗ್ರಹಿಸಿದನು ಎಂಬುದನ್ನು ಹೇಳಲು ಮರೆಯುವುದಿಲ್ಲ. ಇಂತೂ ಶ್ರೀ ಗಣೇಶ ಪುರಾಣದ ಉತ್ತರಾಖಂಡದಲ್ಲಿ ಬಾಲಚರಿತೆಯಲ್ಲಿ ಭೀಮ ರಾಕ್ಷಸರ ಪೂರ್ವಜನ್ಮ ಕರ್ಮಗಳ ವರ್ಣನೆ ಎಂಬಲ್ಲಿಗೆ 28ನೇ ಅಧ್ಯಾಯವು ಸಮಾಪ್ತವಾದುದು.